ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಎನ್ಐಎ ಕೊಡತಕ್ಕಂತ ಅಗತ್ಯ ಇಲ್ಲ. ಎಸ್ಐಟಿಯನ್ನ ಮಾಡಿದ್ದೇವೆ, ಎಸ್ಐಟಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಎಸ್ಐಟಿ ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಕೊಡೋ ಅಗತ್ಯ ಇಲ್ಲ. ಇದನ್ನ ನಾನು ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ಅವರ ಬೇಡಿಕೆ, ಅವರು ದಿನನಿತ್ಯ ಇದನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಅವರು ಡಿಮ್ಯಾಂಡ್ ಮಾಡ್ತಾರೆ. ನಾವು ಎನ್ಐಎ ಕೊಡೋ ಅಗತ್ಯ ಇಲ್ಲ. ಫಂಡ್ ಇದರಲ್ಲಿ ಇನ್ವಾಲ್ವ್ ಆಗಿದೆ, ಈ ಷಡ್ಯಂತ್ರ ಮಾಡಲಿಕ್ಕೆ ಫಂಡ್ ಬಳಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅದೊಂದು ತನಿಖೆ ಶುರುವಾಗಿ. ಅವರು ತನಿಖೆ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ. ಅವ್ರ ತನಿಖೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳಕ್ಕಾಗುತ್ತಾ? ಅವ್ರದ್ದೇ ಬೇರೆ ಆಂಗಲ್ ಅಲ್ಲಿ ಮಾಡ್ಕೊಳ್ತಾರೆ. ಹಣಕಾಸಿನ ವಿಚಾರ ಇರ್ಬೋದು, ಬೇರೆ ಇರ್ಬೋದು, ಅದನ್ನ ಮಾಡ್ಕೊಳ್ತಾರೆ. ಡಿಸಿಎಂ ಅವ್ರನ್ನ ಹೇಳಿದ್ದಾರೆ, ಧರ್ಮಸ್ಥಳ ಪ್ರಕರಣದಿಂದ ಬಿಜೆಪಿ ಅವರ ಷಡ್ಯಂತ್ರ ಇದೆ ಅಂತ ಹೇಳಿದ್ರು. ಅವ್ರಿಗೆ ಬೇರೆ ಏನು ಮಾಹಿತಿ ಇರ್ಬೋದು. ಈ ಷಡ್ಯಂತ್ರ ವಿಚಾರ ಸಿಐಡಿಗೆ ಏನಾದರೂ ಕೊಡಬೇಕು ಅಂತ ಚರ್ಚೆ ಇದೆ. ಮನೆಗೆ ಹೋಗಿದ್ದಾರೆ ಸರ್ ಬಿಜೆಪಿ ಲೀಡರ್. ಯಾರ ಮನೆಗೆ? ವಿಜೇಂದ್ರ ಅವರು ಹೋಗಿದ್ದಾರೆ ಸರ್ ಮತ್ತೆ ಮರು ತನಿಖೆ ಭೇಟಿ ಮಾಡಿದ್ದಾರೆ. ಯಾವ ತನಿಖೆ ಆದ್ರೂ ಕೂಡ ನಾವು ಒಪ್ಕೊಳ್ತೇವೆ, ತನಿಖೆ ಆಗಬೇಕು ಇನ್ನೊಂದ್ಸರಿ ಅಂತ ಹೇಳಿದ್ದಾರೆ ಬಿಜೆಪಿ. ನಾನು ಇಷ್ಟಕ್ಕೆ ಮಾತಾಡ್ತಾ ಇರೋದು, ಧರ್ಮಸ್ಥಳದ ವಿಚಾರದಲ್ಲಿ ನಾವು ಎನ್ಐಎ ಕೊಟ್ಟಿದ್ದೀವಿ, ಸಾರಿ ಎಸ್ಐಟಿಗೆ. ಎನ್ಐಎ ಕೇಳ್ತಾ ಇದ್ದಾರೆ, ಎನ್ಐಎ ಕೊಡೋದಿಲ್ಲ. ಆಯ್ತಾ? ಬೇರೆ ತನಿಖೆ ಮುಗಿಯೋವರೆಗೂ ಕೂಡ ನಾವು ಯಾವುದನ್ನು ವಿಚಾರಗಳನ್ನು ಹೇಳೋದಕ್ಕೆ ಬರೋದಿಲ್ಲ. ಪದೇ ಪದೇ ಹೇಳ್ತಾಳೆ ಇದ್ದೀನಿ ನಾನು. ಯಾಕೆಂದ್ರೆ ತನಿಖೆಗೆ ತೊಂದರೆ ಮಾಡಬೇಕು ಅಂತಂದ್ರೆ ಅದೆಲ್ಲ ಆಗ್ಬೋದು. ಆದರೆ ಇವರ ಉದ್ದೇಶಗಳು ಏನಿದೆ ಗೊತ್ತಿಲ್ಲ ನನಗೆ. ತನಿಖೆ ತೊಂದರೆ ಮಾಡಬೇಕು ಅಂತಿದ್ದಾರಾ ಇವರು? ನನಗೆ ಹಂಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಈಗ ತನಿಖೆ ನಡೀತಾ ಇದೆ, ತನಿಖೆಯಲ್ಲೇನು ಕೂಡ ತಪ್ಪಿಲ್ಲಲ್ಲ. ತನಿಖೆನಲ್ಲಿ ಏನಾದ್ರು ತಪ್ಪಿದೆಯಾ? ಆ ಪ್ರಶ್ನೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಾವು ಇನ್ನೊಂದು ಏಜೆನ್ಸಿ ಕೊಡಬೇಕು ಅನ್ನುವಾಗ ತನಿಖೆನಲ್ಲಿ ತಪ್ಪಿದ್ರೆ ಇನ್ನೊಂದು ಏಜೆನ್ಸಿ ಯೋಚನೆ ಮಾಡಬಹುದು. ಆ ತಪ್ಪು ಯಾವುದು ಎನ್ಐಎಯಿಂದ ಆಗಿಲ್ಲಲ್ಲ, ಎಸ್ಐಟಿಯಲ್ಲಿ ಯಾವುದೇ ಆಗಿಲ್ಲ. ಆ ರೀತಿ ಏನಿಲ್ಲ. ಅವರು ನಾವು ಬೇರೆ ಬೇರೆ ವಿಚಾರಗಳಿರೋದಿಲ್ವಾ ಚರ್ಚೆ ಮಾಡೋದಕ್ಕೆ? ಬರೀ ಎಸ್ಐಟಿ ವಿಚಾರಗಳನ್ನೇ ಚರ್ಚೆ ಮಾಡೋದಕ್ಕೆ ಮಹಂತಿ ಅವರು ಬರೋದಿಲ್ಲ. ಎಸ್ಐಟಿ ಒಂದು ಭಾಗ, ಅವರಿಗೆ ಬೇರೆ ಬೇರೆ ಕೆಲಸಗಳ ISD ಇನ್ಚಾರ್ಜ್ ಇದ್ದಾರೆ, ಅವರಿಗೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಕೊಟ್ಟಿರ್ತೀವಿ. ಅದಕ್ಕೆ ಬ್ರೀಫ್ ಮಾಡಕ್ ಬರ್ತಾರೆ. ಸರ್, ಸೌಜನ್ಯ ಕೇಸಲ್ಲಿ ಕೂಡ ಇನ್ನೊಬ್ಬ ಮಹಿಳೆ ಬಂದು ಹೇಳ್ತಾ ಇದ್ದಾರೆ ಸರ್, ನಾನು ಅವತ್ತು ನೋಡಿದ್ದೆ, ನಾನು ಕೂಡ ಸಾಕ್ಷಿಯಾಗಿದ್ದೇನೆ ಅಂತ. ಅವರು ಕೂಡ ತನಿಖೆ ಆಗ್ತಾರೆ ಸರ್? ಅದೆಲ್ಲ SIT ಗಮನಿಸುತ್ತೆ, ಅದೆಲ್ಲವನ್ನು ಗಮನಿಸ್ತಾರೆ. ಧರ್ಮಸ್ಥಳ ಪ್ರಕರಣ RSS ಮತ್ತೆ ಬಿಜೆಪಿ ಗಲಾಟೆ ಅಂತಾನೂ ಕೂಡ ಕೆಲವರು ಮಾತನಾಡ್ತಿದ್ದಾರೆ. ನಿಮ್ಮ ನಾಯಕರುಗಳು ಕೂಡ ಈ ಬಗ್ಗೆ ಯಾರು ಮಾತಾಡಿದ್ದಕ್ಕೆಲ್ಲವೂ ಕೂಡ ನನ್ನಿಂದ ಉತ್ತರ ಸಿಕ್ಕಲ್ಲ. ಅದಕ್ಕೆ ನಾನು ಪ್ರತಿಕ್ರಿಯೆಯನ್ನು ಮಾಡಕ್ ಹೋಗೋದಿಲ್ಲ. ನಮ್ಮ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, SIT ಮಾಡಿದ್ದೀವಿ, SIT ತನಿಖೆ ಆಗಬೇಕು, ವರದಿ ಬರಬೇಕು. ಅದು ಬಿಟ್ಟು ಬೇರೆ ಏನಕ್ಕೂ ಕೂಡ ಅವರು ಏನೋ ಹೇಳಿದ್ರು, ಇವರೇನೋ ಹೇಳಿದ್ರು, ನಾನು ಒಬ್ಬ ಗೃಹ ಸಚಿವನಾಗಿ ನಾನು ಅದೆಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡಕ್ ಹೋಗೋದಿಲ್ಲ. ಹೇಳಿದ್ದಾರೆ ಬಿಜೆಪಿಯವರ ಹೋರಾಟಕ್ಕೆ ವಿದೇಶದಿಂದ ಹಣ ಬರ್ತಿದೆ ಅಂತ ಹೇಳಿ, ಅದ್ರ ಬಗ್ಗೆ ತನಿಖೆ ಆಗುತ್ತಾ ಅಂತ. ಈಗ ಅವರು ಇಡಿನವ್ರು ಬಂದಿದ್ದಾರೆ ಅಂತ ನೀವು ಹೇಳಿದ್ರಲ್ಲ. ಅಲ್ಲ ಸರ್, ಇಡಿ ತನಿಖೆ ಈಗ ಎಂಟ್ರಿ ಕೊಟ್ಟಿರೋದ್ರಿಂದ SIT ತನಿಖೆಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ಬೋದಾ? ನೋಡಿ, ಅವರು ಯಾವ ಟರ್ಮ್ಸ್ ಆಫ್ ರೆಫರೆನ್ಸ್ ಇಂದ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಅವರು ಇಡಿ ಯೂಶುವಲಿ ಬರೋದು ಹಣಕಾಸಿನ ವಿಚಾರದಲ್ಲಿ ಬಂದಂತ ಸಂದರ್ಭದಲ್ಲಿ. ಅವರು ಯಾವ ಆಂಗಲ್ ಅಲ್ಲಿ ಮಾಡ್ತಾರೋ ಅವ್ರು ಮಾಡ್ಕೊಳ್ಳಿ, ನಮಗೆ ಅದಕ್ಕೇನು ಸಂಬಂಧ ಇದೆ? ಸರ್, JDS ಸರ್ ಇದುವರೆಗೂ ಅಂತದ್ದೇನೋ ಕಂಡು ಬಂದಿಲ್ವಾ ಸರ್? ವಿದೇಶಿ ಕರೆನ್ಸಿ ಇಲ್ಲಿ ಬಂದಿರ್ತಕ್ಕಂಥದ್ದು ಅವರಿಗೆ ಕೊಟ್ಟಿರೋ ಟರ್ಮ್ ಆಫ್ ರೆಫರೆನ್ಸ್ ಏನಂದ್ರೆ, ಅವರು ಏನು 164 ಸ್ಟೇಟ್ಮೆಂಟ್ ಅಲ್ಲಿ ಆ ವ್ಯಕ್ತಿ ಚಿನ್ನಯ್ಯ ಹೇಳಿದಾನೆ, ಅದನ್ನ ಮಾತ್ರ ನೋಡ್ತಿದ್ದಾರೆ ಅವರು.